ನಾಮಕ್ಕೆ ಕೋಟಿ ಸ್ತೋತ್ರಗಳು. ಯೇಸಲಿ ಕರ್ತನೆ ಸ್ವಾಮಿ ನಮ್ಮನ್ನ ಜೀವಿಸಲಿಕ್ಕೆ ನಡೆಸಕ್ಕಾಗಿ ನಿಮ್ಮನ್ನು ಕೊಂಡಾಡ್ತಾ ಇದ್ದೇವೆ. ಇದರಲ್ಲಿ ಕರ್ತನೆ ಸ್ವಾಮಿ ನಾವು ಧ್ಯಾನ ಮಾಡುವಂತ ಈ ಭಾಗಕ್ಕಾಗಿ ನಿಮ್ಮ ಹಸ್ತಕ್ಕೆ ಬರ್ತಾ ಇದ್ದೇವೆ. ನಿಮ್ಮ ಹಸ್ತದಲ್ಲಿ ಹಾಡು ದೇವರೇ ಸ್ವಾಮಿ ನಮ್ಮೊಂದಿಗೆ ನೀನೇ ಮಾತನಾಡುವಂತ ಕೃಪೆಗಾಗಿ ಸ್ತೋತ್ರ. ಯೇಸುವಿನ ಹೆಸರಲ್ಲಿ ಪ್ರಾರ್ಥನೆ ಪ್ರೀತಿಯುಳ್ಳ ದೇವಿ ಜನರೇ, ಇವತ್ತು ನಾವು ಧ್ಯಾನ ಮಾಡುವಂತ ಒಂದು ಭಾಗ ನೋಡ್ಬೇಕಂತ ಹೇಳಿದ್ರೆ ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 1ರಿಂದ 15 ವಚನಗಳು. ಮಾರ್ಕನ ಸುವಾರ್ತೆ ಪುಸ್ತಕ 16ನೇ ಅಧ್ಯಾಯ ವಚನಗಳು 1ರಿಂದ 15. ಈ ಭಾಗ ನೋಡ್ಬೇಕಂತ ಹೇಳಿದ್ರೆ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿರುವಂತಹ ಒಂದು ವಿಷಯವನ್ನ ಉಲ್ಲೇಖ ಮಾಡ್ತದೆ. ಇವತ್ತಿನ ನಮ್ಮ ತಲೆಬರಹ ಅಂತ ನೋಡ್ಬೇಕಂತ ಹೇಳಿದ್ರೆ ಅಂದ್ರೆ ವಿಷಯ ಯಾವ್ದ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ ಯೇಸುವಿನ ಪುನರುತ್ಥಾನ ಮತ್ತು ಸಾಕ್ಷಿ ನಿಲ್ಲುವ ನಿರೀಕ್ಷಣೆ. ಯೇಸು ಕ್ರಿಸ್ತನು ಪುನರುತ್ಥಾನಗೊಂಡಿದ್ದಾನೆ, ಮಾತ್ರ ಅಲ್ಲದೆ ನಾವು ಸಾಕ್ಷಿಯನ್ನ ಕೊಡ್ಬೇಕೆಂಬ ಒಂದು ನಿಯೋಜನೆಯನ್ನ ದೇವರು ಕೊಡ್ತಿದ್ದಾನೆ ಅನ್ನೋದನ್ನ ನಾವು ಧ್ಯಾನ ಮಾಡೋಣ. ಅದಕ್ಕೆ ಆಧಾರ ವಚನವಾಗಿ ನೋಡುವಾಗ 16ನೇ ಅಧ್ಯಾಯ 1ರಿಂದ 15 ವಚನ. ಮುಖ್ಯ ವಚನ ಬಂದ್ಬಿಟ್ಟು 16ನೇ ಅಧ್ಯಾಯ 15ನೇ ವಚನ. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನ ಸರ್ವ ಜಾತಿಗಳು ಎಲ್ಲಾ ರೀತಿಯಂತ ಜೀವಿಗಳಿಗೂ ಸುವಾರ್ತೆಯನ್ನ ಸಾರಿದ ವಿಷಯವನ್ನ ಇಲ್ಲಿ ನಾವು ಕಾಣ್ಬೋದು. ಇದರ ಒಂದು ಹಿನ್ನೆಲೆ ನೋಡ್ಬೇಕಂತ ಹೇಳಿದ್ರೆ ಇಲ್ಲಿ 3 ದುಃಖಿತ ಮಹಿಳೆಯರು ಬರ್ತಿದ್ದಾರೆ. ಅವ್ರು ಬಂದ್ಬಿಟ್ಟು ಯೇಸು ಕ್ರಿಸ್ತನ ಒಂದು ಸಮಾಧಿಗೆ ಬಂದು ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆತನ ಒಂದು ಶರೀರಕ್ಕೆ ಕೆಲವೊಂದು ಕಾರ್ಯಗಳನ್ನ ಮಾಡ್ಬೇಕಂತ ಬರ್ತಿದ್ದಾರೆ. ನಾವೆಲ್ಲ ಇಲ್ಲಿ ನಮ್ಮ ಭಾರತ ದೇಶದ ಪ್ರಕಾರವಾಗಿ ನೋಡ್ಬೇಕಂದ್ರೆ 3 ದಿವಸ ಅವರ ಒಂದು ಸಮಾಧಿಗೆ ಹೋಗ್ಬಿಟ್ಟು ಕೆಲವೊಂದು ಕಾರ್ಯಗಳನ್ನ ಮಾಡ್ಕೊಂಡು ಬರ್ತೀವಿ ನಮ್ಮ ಸಂಪ್ರದಾಯದ ಪ್ರಕಾರ. ಅದೇ ರೀತಿ ಅಲ್ಲಿ ಯಹೂದಿ ಸಂಪ್ರದಾಯ ಪ್ರಕಾರ ನೋಡ್ಬೇಕಂತ ಹೇಳಿದ್ರೆ ಅವರು ಕೂಡ ಕೆಲವೊಂದನ್ನ ಅವ್ರು ಆಚರಣೆ ಮಾಡ್ತಾ ಇದ್ರು. ಆ ಒಂದು ನಿಟ್ಟಿನಲ್ಲಿ ಆ ಮಹಿಳೆಯರು ಹೋಗ್ತಿದ್ದಾರೆ. ಇದನ್ನ ನಾವು ಮಾಡ್ತೀವಿ. ಮತ್ತೆ ಅವರು ಬಂದ್ಬಿಟ್ಟು ಯೇಸು ಕ್ರಿಸ್ತನ ಒಂದು ಶವವನ್ನ ನಿರೀಕ್ಷಿಸಿ ಹೋಗ್ತಿದ್ದಾರೆ ಅಲ್ಲಿ. ಆದ್ರೆ ಅಲ್ಲಿ ಖಾಲಿಯಾದಂತಹ ಅಲ್ಲದೆ ಒಂದು ದೈವಿಕವಾದ ಬದಲಾವಣೆಯನ್ನ ಅಲ್ಲಿ ಹೊಂದ್ಕೋತಾರೆ. ಅದು ಮಾತ್ರ ನೀವು ನೋಡ್ಬೇಕಂತ ಹೇಳಿದ್ರೆ ಯೇಸು ಕ್ರಿಸ್ತನು ಪುನರುತ್ಥಾನ ಬಂದ್ಬಿಟ್ಟು ಹೆಂಗಂತ ಹೇಳಿದ್ರೆ ಮಾನವನ ಒಂದು ಭಯವನ್ನ ಅದು ನಂಬಿಕೆಯಾಗಿ ಪರಿವರ್ತಿಸ್ತದೆ ಅನ್ನೋದನ್ನ ಈ ಒಂದು ಘಟನೆ ನಮ್ಗೆ ನೆನಪು ಮಾಡುತ್ತೆ. ಮೊದಲನೇದಾಗಿ ನೋಡ್ಬೇಕಂತ ಹೇಳಿದ್ರೆ ಮೊದಲ 4 ವರ್ಷದಲ್ಲಿ ನೋಡುವಾಗ ಅಲ್ಲಿ ಬಂದ್ಬಿಟ್ಟು ಏನಂದ್ರೆ ಮಕ್ಕಳನ್ನ ಮರಿಯಲು ಮತ್ತೆ ಯಾಕೋಬನ ತಾಯಿಯನ್ನು ಮರಿಯಲು ಮತ್ತು ಸೊಲೊಮೋನಳು ಯೇಸುವಿನ ಶರೀರಕ್ಕೆ ಸುಗಂಧವಾದ ದ್ರವ್ಯವನ್ನ ಹಚ್ಚಬೇಕಂತ ಹೋಗ್ತಿದ್ದಾರೆ. ಅಲ್ಲಿ ಕೆಲವೊಂದು ತಡೆಗಳನ್ನ ಅವ್ರು ಬಂದ್ಬಿಟ್ಟು ಎದುರಿಸ್ಬೇಕಾಗತ್ತೆ. ಏನಂತ ಹೇಳಿದ್ರೆ ಅಲ್ಲಿ ಒಂದು ಸಮಾಧಿಯ ಒಂದು ದ್ವಾರಕ್ಕೆ ಏನಾಗಿದೆ ಅಂದ್ರೆ ಅಡ್ಡಲಾಗಿಟ್ಟಿರುವಂತ ಒಂದು ಭಾರವಾದ ಕಲ್ಲು ಅಲ್ಲಿ ಇಟ್ಟಿದ್ದಾರೆ. ಈ ಕಲ್ಲನ್ನ ನಾವು ನೋಡ್ಬೇಕಂತ ಹೇಳಿದ್ರೆ ನೋಡುವಾಗ ಇದನ್ನ ಬಂದ್ಬಿಟ್ಟು ಒಂದು ಅಸಾಧ್ಯವಾದ ಒಂದು ಕಲ್ಲು. ಇಷ್ಟು ಸುಲಭವಾಗಿ ಏನ್ ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ಕಲ್ಲಕ್ಕೆ ಆಗಲ್ಲ. ತುಂಬಾ ದೊಡ್ಡ ಗಟ್ಟಿಮುಟ್ಟಾದಂತಹ ಒಂದು ತುಂಬಾ ಸ್ಟ್ರಾಂಗ್ ಆಗಿರುವಂತದ್ದು. ಯಾಕಂದ್ರೆ ನೀವು ಮಹಿಳೆಯರು ಇವ್ರಿಗೆ ಸ್ವಲ್ಪ ಕಷ್ಟ ಆಗುವಂತಹ ಒಂದು ಪರಿಸ್ಥಿತಿ ಇಲ್ಲಿ ಕಾಣ್ಬೋದು. ಸೊ ಆದ್ರೂ ಕೂಡ ಇವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಸೊ ಇದನ್ನ ಗ್ರೀಕ್ ಭಾಷೆಯಲ್ಲಿ ಬಂದ್ಬಿಟ್ಟು ಸ್ಪೋಡ್ರಾ ಅಂತ ಕರೀತಾರೆ. ಸ್ಪೋಡ ಅಂತ ಹೇಳಿ ಅಂದ್ರೆ ಏನಂದ್ರೆ ಇದರ ಅರ್ಥ ಈ ರೀತಿಯಾಗಿರ್ತದೆ, ದೊಡ್ಡದಾದ ಕಲ್ಲು ಅಥವಾ ಅದಕ್ಕೆ ಅಂದ್ರೆ ಸಾಧಾರಣವಾದ ದೊಡ್ಡದಾದ ಕಲ್ಲಲ್ಲ, ಅತಿಯಾದ ಅಥವಾ ಮನುಷ್ಯನ ಕೈಯಿಂದ ಅಲುಗಾಡಿಸಲು ಅಸಾಧ್ಯವಾದ ಬೃಹತ್ ಗಾತ್ರದ ಕಲ್ಲು ಅಂತ ಅರ್ಥ. ಏನಂದ್ರೆ ಆ ಒಂದು ಗ್ರೀಕ್ ಭಾಷೆಯಲ್ಲಿ ಈ ವಚನ ಯಾವ ರೀತಿ ಹಾಕೊಳ್ಬಿಟ್ಟಿದೆ ಅಂದ್ರೆ ದ ಹೆವಿ ಸ್ಟೋನ್, ಅಂದ್ರೆ ಅದು ಅನುವಾದ ಮಾಡುವಾಗ ದ ಹೆವಿ ಸ್ಟೋನ್ ಅಂತ ಹೇಳಿ ಅದನ್ನ ಗ್ರೀಕ್ ಭಾಷೆಯಲ್ಲಿ ಯಾವ ರೀತಿಯಲ್ಲಿ ಹಾಕಲ್ಪಟ್ಟಿದ್ದಾರೆ ಅಂತ ಹೇಳಿದ್ರೆ ಸ್ಪೋಡ್ರಾ ಅಂತ ಹೇಳಿ. ಅಂದ್ರೆ ಸ್ಪೋಡ್ರಾ ಅಂತ ಹೇಳಿದ್ರೆ ಅದು ಯಾವ ರೀತಿ ಕಲ್ಲು ಇರ್ತದೆ, ಅದು ಮನುಷ್ಯನ ಕೈಲೇ ಅದು ಕಲ್ಲು ಕೂಡ ಮಾಡಕ್ಕಾಗಲ್ಲ, ಇಷ್ಟೊಂದು ಸ್ಟ್ರಾಂಗ್ ಆಗಿರುವಂತ ಒಂದು ಕಲ್ಲು. ಆ ಒಂದು ಕಲ್ಲನ್ನ ಏನ್ ಮಾಡಿದ್ರೆ ಮನುಷ್ಯನ ಒಂದು ಪ್ರಯತ್ನಕ್ಕಿಂತ ದೇವರು ಅದನ್ನು ಸುಲಭವಾಗಿ ಉಳಿಸುವುದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ನಾವೆಲ್ಲ ಇಲ್ಲಿ ಕಾಣ್ಬೋದು. ಅದನ್ನ ನಾವು ಬಂದ್ಬಿಟ್ಟು ಇಲ್ಲಿ ನೋಡುವಾಗ ಆ ಒಂದು ವಿಚಾರದಲ್ಲಿ ಇವರಿಗೆ ಸ್ವಲ್ಪ ಒಂದು ಯೋಚನೆ ಇರ್ತದೆ, ಯಾರು ನಮ್ಗೆ ಈ ಕಲ್ಲನ್ನ ಉಳಿಸಬಹುದು ಅಂತೇಳಿ. ಮತ್ತೆ ಎರಡನೇದಾಗಿ ನೋಡ್ಬೇಕಂತ ಹೇಳಿದ್ರೆ ಅಲ್ಲಿ ಒಂದು ಅವರ ಒಂದು ಮನಸ್ಥಿತಿ ಯಾವ್ದಿದೆ ಅಂದ್ರೆ ದೇವ್ರು ಬಂದ್ಬಿಟ್ಟು ಅವ್ರನ್ನ ಮಧ್ಯಸ್ಥಿತಿಯನ್ನ ಅಲ್ಲಿ ಬರ್ತಿದ್ದಾನೆ. ಏನಂದ್ರೆ ಮುಂಜಾನೆಯಲ್ಲೇ ದೇವರನ್ನ ಹುಡುಕ್ಬೇಕು ಅಂತೇಳಿ ಅವ್ರು ಹೋಗುವ ಅವ್ರ ಛಲವನ್ನ ದೇವರು ಕೊಡೋದು, ಅವ್ರು ಹೋಗುವಂತ ಉದ್ದೇಶವನ್ನ ದೇವರು ಅರ್ತಿದ್ರು. ಮತ್ತೆ ದೇವರು ಅವರ ಒಂದು ಅಡ್ಡಿಯಾಗಿದ್ದಂತಹ ಕಲ್ಲನ್ನ ದೇವ್ರು ಅಂದ್ರೆ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಅಂದ್ರೆ ಅವ್ರಿಗೋಸ್ಕರ ಆ ಕಲ್ಲನ್ನ ಒಂದು ಒಂದು ಕಲ್ಲನ್ನ ಏನ್ ಮಾಡಿದ್ದಾರೆ ನಿಲ್ಲಿಸ್ಕೊಡ್ತಾರೆ. ಸೊ ಇವತ್ತು ನಾವು ನಮ್ಮ ಜೀವನದಲ್ಲಿ ನೋಡ್ಬೇಕಂದ್ರೆ
ಮನುಷ್ಯನ ಒಂದು ಒಂದು ಅಡ್ಡಿಗಳು ದೇವರಿಗೆ ಏನು ಅಲ್ಲ ಅಂತ ನಾವು ವಾಕ್ಯದಲ್ಲಿ ನೋಡಬಹುದು. ಕೀರ್ತನೆಗಳು 2ನೇ ಅಧ್ಯಾಯ 4ನೇ ವಚನದಲ್ಲಿ ಇರ್ತದೆ. ಮನುಷ್ಯರು ಉಂಟು ಮಾಡುವಂತಹ ಅಡೆತಡೆಗಳು ಅಥವಾ ಯಾವುದೇ ರೀತಿಯಾದಂತಹ ತೊಂದರೆಗಳು ಇದೆಲ್ಲ ಬಂದ್ಬಿಟ್ಟು ಏನ್ ಮಾಡೋದಿಲ್ಲ ಅಂತ ಹೇಳಿದ್ರೆ ನಮಗೆ ಒಂದು ದೇವರೊಂದಿಗೆ ಸಂಪರ್ಕ ಅಥವಾ ದೇವರೊಂದಿಗೆ ನಾವು ಇಟ್ಕೊಳ್ಳುವಂತಹ ಒಂದು ಐಕ್ಯತೆಯನ್ನ ಅದೇನ್ ಮಾಡೋದಿಲ್ಲ, ಸರಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ. ಹೌದಾ? ಅದು ನೋಡ್ಬೇಕಂತ ಹೇಳಿದ್ರೆ ಮನುಷ್ಯರೆಲ್ಲ ಏನ್ ಮಾಡ್ತಾರೆ, ಅದನ್ನ ಒಂದ್ ವೇಳೆ ದೊಡ್ಡದಾಗಿ ಇರ್ಬೋದು, ನಮ್ಮ ಒಂದು ಬಲ ಶಕ್ತಿ ಅದಕ್ಕಿಂತ ಹೆಚ್ಚಾಗಿರುವಂತಹ ಸಂಗತಿಗಳು ನಮ್ಗೆ ಎದುರಾಗಿರ್ಬೋದು. ಆದ್ರೆ ದೇವರ ಒಂದು ಮಧ್ಯಸ್ಥಿಕೆ ಬರುವಾಗ ಅದೆಲ್ಲ ಏನಾಗ್ಬೇಕಂದ್ರೆ ದೇವರ ನಾಮ ಆಗುತ್ತೆ. ಅದನ್ನ ನಾವು ಅನ್ಕೋಬಾರ್ದು. ಎರಡನೇದಾಗಿ ಯೇಸು ಕ್ರಿಸ್ತನ ಒಂದು ಪುನರುತ್ಥಾನ. ಯೇಸು ಕ್ರಿಸ್ತನ ಪುನರುತ್ಥಾನ ಹೊಂದಿದ್ದಾನೆ ಅಂತೇಳಿ ಒಬ್ಬ ದೂತ ಬಂದ್ಬಿಟ್ಟು ಹೇಳೋದನ್ನ ನಾವು ಕಾಣ್ತೀವಿ. 5ರಿಂದ 7ನೇ ವರ್ಷದಲ್ಲಿ ನಾವು ಬಂದ್ಬಿಟ್ಟು ಏನ್ ಮಾಡ್ಬೋದು ಅದನ್ನ ಕಾಣ್ಬೋದು. 5ರಿಂದ 7ನೇ ವರ್ಷದಲ್ಲಿ ನೋಡುವಾಗ ಅಲ್ಲಿ ದೂತ ಬಂದ್ಬಿಟ್ಟು ಏನ್ ಮಾಡ್ತಾನೆ, ಈಗ ಬಂದ್ಬಿಟ್ಟು ಯಾರು ನೋಡ್ತಾ ಇದ್ರಿ ಅನ್ನೋ ವಿಚಾರದೊಂದಿಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ದೂತ ಬಂದ್ಬಿಟ್ಟು ಹೇಳೋದನ್ನ ನಾವು ಕಾಣ್ತೀವಿ. ಹೌದಾ? ಅವರು ಸಮಾಧಿ ಒಳಗೆ ಹೋಗಿ ಒಬ್ಬ ಯೌವನಸ್ಥನು ಬಿಳಿ ಅಂಗಿಯನ್ನು ಕೊಟ್ಟುಕೊಂಡು ಬಲಗಡೆ ಕೂತಿರುವುದನ್ನ ಕಂಡು ಬೆಚ್ಚಿ ಬೆಳಗಾಣಬಹುದು. ಹಂಗೆ ಶಾಕ್ ಆಗ್ತಾರೆ. ಶಾಕ್ ಆಗ್ಬಿಟ್ಟಿದ್ದಾಗ ಆತನು ಹೇಳ್ತಿದ್ದಾನೆ ಏನಂತೇಳಿ, ಆತನು ಜೀವಿತನಾಗಿ ಎದ್ದಿದ್ದಾನೆ, ಇಲ್ಲಿಲ್ಲ, ಆತನನ್ನ ಇಟ್ಟಿದ್ದ ಸ್ಥಳವು ಇದೇ ನೋಡ್ರಿ, ನೀವು ಹೋಗಿ ಆತನ ಶಿಷ್ಯರಿಗೂ ಪೇತ್ರನಿಗೂ ಹೇಳಿ ಅಂತೇಳಿ ಕಳಿಸ್ತಾರೆ. ಇಲ್ಲಿ ನೋಡ್ಬೇಕಂತ ಹೇಳಿದ್ರೆ ಇಲ್ಲಿಯೂ ಕೂಡ ಮತ್ತೊಂದು ಕಾರ್ಯಗಳನ್ನು ನಾವು ಏನಂದ್ರೆ ಇಲ್ಲಿ ಯೇಸು ಕ್ರಿಸ್ತನ ಒಂದ್ಬಿಟ್ಟು ಆತನ ಒಂದು ಕೇಂದ್ರೀಕರವಾದಂತ ಒಂದು ಸತ್ಯತೆ ಏನಪ್ಪಾ ಅಂತ ಹೇಳಿದ್ರೆ ಆತನು ಎದ್ದಿದ್ದಾನೆ, ಆತನು ಇಲ್ಲಿಲ್ಲ. ಅದು ಬಂದ್ಬಿಟ್ಟು ನಮ್ಮ ಒಂದು ಕ್ರೈಸ್ತತ್ವಕ್ಕೆ ಮುಖ್ಯವಾದ ಒಂದು ಮೂಲ ಆಧಾರವಾಗಿರೋದನ್ನ ನಾವು ಕಾಣ್ತೀವಿ. ಯೇಸು ತಾನು ವಾಗ್ದಾನ ಮಾಡಿದಂತೆ ತಮಗಿಂತ ಮುಂಚಿತವಾಗಿ ಗಲಿಲಯಕ್ಕೆ ಹೋಗ್ತಾನೆ ಅಂತ ಹೇಳಿ ದೂತನು ಅವರಿಗೆ ನೆನಪಿಸ್ತಾ ಇದ್ದಾನೆ. ಬಂದ್ಬಿಟ್ಟು ಇಲ್ಲಿಂದ ಹೋಗೋದಕ್ಕಿಂತ ಮುಂಚಿತವಾಗಿ ದೂತನು ಏನ್ ಮಾಡ್ತಾನೆ ಅಂದ್ರೆ ಅವ್ರಿಗೆ ಹೇಳ್ತಿದ್ದಾನೆ, ಕ್ರಿಸ್ತ ಯೇಸು ಹೋಗ್ತಿದ್ದಾನೆ, ಮುಂದೆ ಹೋಗ್ತಿದ್ದಾನೆ ಅಂತ ಹೇಳಿ ಅಲ್ಲಿ ಆತನ ಶಿಷ್ಯರಿಗೆ ವಿಶೇಷವಾಗಿ ಪೇತ್ರನಿಗೂ ಹೇಳಿ ಎಂಬ ನಿರ್ದಿಷ್ಟವಾದ ಒಂದು ಸೂಚನೆ ನಾವು ಇಲ್ಲಿ ಕಾಣ್ತೀವಿ. ತನ್ನ ನಿರಾಕರಿಸಿದಂತ ಒಬ್ಬ ವ್ಯಕ್ತಿ ಅವನೇನ್ ಮಾಡ್ತಾನ ಅಂತ ಹೇಳಿದ್ರೆ ಇಲ್ಲಿ ಯೇಸು ಕ್ರಿಸ್ತನನ್ನ ಒಂದು ಟೈಮ್ ಅಲ್ಲಿ ಅವನು ನಿರಾಕರಿಸಿದಂತ ವ್ಯಕ್ತಿ ಅಂತ ಆ ವ್ಯಕ್ತಿಯನ್ನ ಬಂದ್ಬಿಟ್ಟು ಏನ್ ಮಾಡ್ಬೇಕು, ಅವನು ಯೇಸು ಸ್ವಾಮಿ ಲೆಕ್ಕಕ್ಕೆ ನೋಡ್ಬೇಕಂತ ಹೇಳಿದ್ರೆ ಅವನನ್ನ ಬಂದ್ಬಿಟ್ಟು ಅಲ್ಲಗಳಿಬೇಕಾಗುತ್ತೆ. ಹೌದಾ? ಸೊ ಈಗ ನೋಡ್ಬೇಕಂತ ಹೇಳಿ ಉದಾಹರಣೆಗೆ ಬಂದ್ಬಿಟ್ಟು ಯಾವ್ದೋ ಒಂದು ಕಂಪನಿಯಲ್ಲಿ ನೀವು ಬಂದ್ಬಿಟ್ಟು ಕೆಲಸ ಮಾಡ್ತಿದ್ರೆ ಅಲ್ಲಿ ಆ ಒಂದು ಕೆಲಸದಿಂದ ನಮ್ಮನ್ನ ಹೊರಗಾಕ್ಬಿಟ್ರೆ ಮತ್ತೆ ತಿರ್ಗಿ ಆ ಮಾಲೀಕ ಬಂದ್ಬಿಟ್ಟು ಆ ಯಜಮಾನ ಮತ್ತೆ ನಮ್ಮನ್ನ ಯಾವುದೇ ರೀತಿಯಲ್ಲೂ ಕರೆಯುವುದಿಲ್ಲ. ಅಷ್ಟೇ, ಮುಗಿತು. ನಾವು ಬಂದ್ಬಿಟ್ಟು ಆ ಕೆಲಸದಿಂದ ನಾವು ತೆಗೆದುಹಾಕಲ್ಪಟ್ಟಿದೆ ಅಂತ ಹೇಳಿದ್ರೆ ಮುಗ್ದೋಯ್ತು. ಆದ್ರೆ ಇಲ್ಲಿ ಪೇತ್ರನನ್ನ ದೇವರು ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನು 3 ಬಾರಿ ಆ ಪೇತ್ರ ಬಂದ್ಬಿಟ್ಟು ತನ್ನ ಅಲ್ಲಗಳಿದ್ರು ಕೂಡ ಆತನ ಒಂದು ತೀವ್ರವಾಗಿ ಅಪರಾಧ ಪ್ರಕ್ರಿಯೆಯಲ್ಲಿ ಇದ್ರೂ ಕೂಡ ಅವನು ಏನ್ ಮಾಡ್ತಾನೆ ಅಂದ್ರೆ ಸ್ಪೆಸಿಫಿಕ್ ಆಗಿ ಅದೂತ ಹೇಳ್ತಾನೆ, ಶಿಷ್ಯರಿಗೂ ಪೇತ್ರನಿಗೂ ಅಂತೇಳಿ ಒಂದು ಅಂಡರ್ಲೈನ್ ಮಾಡೋ ರೀತಿಯಲ್ಲಿ ಹೇಳ್ತಾನೆ. ಅಂದ್ರೆ ಏನ್ ನೋಡ್ಬೇಕಂದ್ರೆ ಯೇಸು ಕ್ರಿಸ್ತನು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಥವಾ ದೇವ್ರು ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಒಂದು ಬಲಹೀನತೆ, ನಮ್ಮ ಒಂದು ಕೊರತೆ, ನಮ್ಮ ಒಂದು ನ್ಯೂನತೆಯಲ್ಲಿ ನಾವು ಇದ್ರೂ ಕೂಡ ನಮ್ಮೆಲ್ಲ ಬಲಹೀನತೆಗಳನ್ನ ದೇವ್ರು ಏನ್ ಮಾಡ್ತಾನೆ, ಬಲಪಡಿಸುವ ಅಂತ. ಹಾಗಾಗಿ ನಾವು ಬರುವಂತ ಅವಶ್ಯಕತೆನೇ ಇಲ್ಲ. ಈ ನನ್ನಿಂದಲೇ ಇದಾಗಿದೆ, ನನ್ನಿಂದಲೇ ಅದಾಗಿದೆ ಅನ್ನೋ ಯೋಚನೆ ನಮ್ಗೆ ಬೇಕಾಗಿಲ್ಲ. ಎಲ್ಲವನ್ನೂ ಕೂಡ ದೇವರು ಏನ್ ಮಾಡ್ತಾನೆ, ಪರಿಹರಿಸಲಿಕ್ಕೆ ಶಕ್ತನಾಗಿದ್ದಾನೆ. 1 ಕೊರಿಂಥ ಪುಸ್ತಕದಲ್ಲಿ ನಾವು ಓದ್ತಾ ಇದ್ವಿ ಏನಂದ್ರೆ ಲೋಕವನ್ನ ಬಂದ್ಬಿಟ್ಟು ಏನ್ ಮಾಡಿದರೆ ಜ್ಞಾನಿಗಳನ್ನ ಬಂದ್ಬಿಟ್ಟು ನಾಚಿಕೆ ಪಡಿಸೋದಕ್ಕೋಸ್ಕರ ಹುಚ್ಚರನ್ನ ದೇವರು ಆರಿಸಿಕೊಂಡಿದ್ದಾನೆ ಅಂತ ವಾಕ್ಯ ಹೇಳ್ತಾನೆ. ಹಾಗಾಗಿ ನಮ್ಮಲ್ಲಿರುವಂತಹ ಕೊರತೆಗಳನ್ನ ನಾವು ಯೋಚನೆ ಮಾಡೋದು ಬೇಡ. ನಮ್ಮ ಪಾಪಗಳನ್ನ ಬಂದ್ಬಿಟ್ಟು ದೇವರ ಹತ್ರ ಒಪ್ಪಿಸಿಕೊಡೋಣ, ಮನವರಿಕೆ ಮಾಡಿಕೊಳ್ಳೋಣ, ತಿರುಗಿಕೊಳ್ಳೋಣ. ದೇವ್ರ ಹತ್ರ ಬರುವಂತ ವೇಳೆಯಲ್ಲಿ ದೇವರು ಕ್ಷಮಿಸಲು ಶಕ್ತನಾಗಿದ್ದಾನೆ ಅನ್ನೋದನ್ನ ನಾವು ಮಾತಾಡೋ ಹೋಗ್ಬಾರ್ದು. ಸೊ ಮತ್ತೆ ಮುಂದೆ ನೋಡ್ಬೇಕಂತಂದ್ರೆ ಇನ್ನೊಂದು ವಿಷಯವನ್ನ ಇಲ್ಲಿ ಕಾಣಬಹುದು. 6ನೇ ವಚನದಲ್ಲಿ ಬಂದ್ಬಿಟ್ಟು ಹಿ ಈಸ್ ರೈಸನ್, ಆತನು ಎದ್ದಿದ್ದಾನೆ ಅನ್ನೋ ಒಂದು ವಿಚಾರ ಇಲ್ಲಿ ಹಾಕಲ್ಪಟ್ಟಿದೆ. ಅಂದ್ರೆ ಗ್ರೀಕ್ ಪದ ಏನಿದೆ ಅಂತ ಹೇಳಿದ್ರೆ ಎಗರ್ತೆ ಅಂತ ಹೇಳಿ ಯೂಸ್ ಮಾಡ್ತಾರೆ. ಎಗರ್ತೆ ಅಂತ ಅಂದ್ರೆ ಅಲ್ಲಿ ನೋಡ್ಬೇಕಂತ ಹೇಳಿದ್ರೆ ಇದು ಪ್ಯಾಸಿವ್ ವಾಯ್ಸ್, ಅಂದ್ರೆ ಕಾರ್ಯರೂಪವಾಗಿರುವಂತ ಒಂದು 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 ಶಬ್ದ ಪ್ಯಾಸಿವ್ ವಾಯ್ಸ್ ಅಂತ ಹೇಳಿ ಆಂಗ್ಲದಲ್ಲಿ ಕರೀತಾರೆ. ಸೊ ಆದ್ರೆ ಏನರ್ಥ, ಇದು ಕಾರ್ಯರೂಪ, ಇದು ಆಕ್ಟಿವ್ಲಿ ಇರುವಂತದ್ದು. ಆಲ್ರೆಡಿ ಹಳೆ ಅಲ್ಲ, ಆಲ್ರೆಡಿ ಬಂದ್ಬಿಟ್ಟು ಏನಾಗಿದ್ದಾನೆ, ಅವನು ಇಲ್ಲ, ಅವನು ಬಂದು ಸದ್ಯ ಸದಾಕಾಲ ಜೀವಂತವಾಗಿದ್ದಾನೆ, ಕ್ರಿಯವನ್ನು ಮಾಡ್ತಿರುವಂತ ವ್ಯಕ್ತಿ ಆಗಿದ್ದಾನೆ ಅನ್ನೋದನ್ನ ಸೂಚಿಸೋದಕ್ಕೋಸ್ಕರ ಇದನ್ನು ಬಂದ್ಬಿಟ್ಟು ಆತನನ್ನ ಎಬ್ಬಿಸಲಾಯಿತು ಎಂಬ ಒಂದು ಅರ್ಥ. ತಂದೆಯಾದ ದೇವರು ತನ್ನ ಪವಿತ್ರಾತ್ಮ ಶಕ್ತಿ ಮೂಲಕವಾಗಿ ತನ್ನ ಮಗನಾಗಿರುವ ಯೇಸು ಕ್ರಿಸ್ತನನ್ನ ಮರಣದ ಜಯದಿಂದ ಎಬ್ಬಿಸಿದ್ದಾನೆ
ಹಾಗಾಗಿ ಇದು ದೈವಿಕ ಕ್ರಿಯೆಯನ್ನು ತೋರ್ಪಡಿಸಿದೆ ಅನ್ನೋದನ್ನ ಈ ಒಂದು ಶಬ್ದ, ಈ ಒಂದು ಪದ ಬಂದು ನಮ್ಗೆ ಅರ್ಥ. ಸೊ ಅದರಿಂದ ಪ್ರೀತಿಲ ದೇವಜನರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಇವತ್ತು ಜೀವಂತವಾಗಿದ್ದಾನೆ. ಎಂತ ಒಂದು ತಡೆಯಾಗಿರುವಂತಹ ದೊಡ್ಡ ಕಲ್ಲಾಗಿರ್ಬೋದು, ಮನುಷ್ಯನಿಂದ ಅಸಾಧ್ಯವಾಗಿರುವ ಕಾರ್ಯವಾಗಿರ್ಬೋದು, ಅಥವಾ ನ್ಯೂನತೆಯಲ್ಲೇ ಬದುಕಿರುವಂತಹ, ನಮ್ಮ ಕೊರತೆಯಲ್ಲೇ ಬದುಕಿರುವಂತಹ ಸ್ಥಿತಿ ಆಗಿರ್ಬೋದು, ನೋಡ್ಕೊಳ್ಬೇಕು. ನಾವು ಯೋಚನೆ ಮಾಡೋದು ಬೇಡ. ಆತನು ಎಲ್ಲಿದ್ದಾನೆ? ಆತನು ಹೆಗ್ಗರ್ತೆಯಾಗಿದ್ದಾನೆ. ಅಂದ್ರೆ ಆತನು ಬಂದು ಸದಾ ಜೀವಿಸುವ ಆತನಾಗಿದ್ದಾನೆ. ಆತನು ಜೀವಿಸುವ ಆತನರಿಂದ ನಾವು ಜೀವಿಸುವ ಇರ್ಬೇಕಂತ ನಾವು ಏನ್ ಮಾಡ್ಬೇಕು? ಇಲ್ಲಿ ನೋಡ್ಬೇಕಂತ ಹೇಳಿದ್ರೆ, ಇದೇ ಒಂದು ವಿಷಯವನ್ನ ಮತ್ತಾಯನು ತನ್ನ ಒಂದು ಸುವಾರ್ತೆಯಲ್ಲಿ ಮತ್ತಾಯ 28ನೇ ಅಧ್ಯಾಯ 5ರಿಂದ 6ನೇ ವಚನದಲ್ಲಿ ನೋಡ್ಬೇಕಂತ ಹೇಳಿದ್ರೆ, ಮಹಿಳೆಯರ ಭಯವನ್ನ ಹೋಗ್ಲಾಡಿಸಿ ಸಮಾನಾಂತರ ಒಂದು ವೃತ್ತಾಂತವನ್ನ ಏರ್ಪಡಿಸ್ತಾರೆ. ಭಯಭ್ರಾಂತ ಭಯಪಡಬೇಡಿ, ಬಂದ್ಬಿಟ್ಟು ನೀವು ಬಂದು ಹುಡುಕ್ ಬಂದಿರುವಂತ ಕ್ರಿಸ್ತ ಇಲ್ಲಿ ಇಲ್ಲ, ಆತನು ಎದ್ದಿದ್ದಾನೆ ಅನ್ನೋ ಒಂದು ಸಾರಾಂಶವನ್ನು ಅವನು ಹೇಳ್ತಿದ್ದಾನೆ. ಮಾರ್ಕ 14:28ರಲ್ಲಿ ತಾನು ಪುನರುತ್ಥಾನ ಹೊಂದಿದ ನಂತರ ಶಿಷ್ಯರಿಗಿಂತ ಮುಂಚಿತವಾಗಿ ಗಲಿಲಾಯಕ್ಕೆ ಹೋಗುವುದಾಗಿ ಯೇಸು ಸೂಚಿಸ್ತಾ ಇದ್ದಾನೆ. ಗಲಿಲಾಯಕ್ಕೆ ಮೊದಲು ಹೋಗ್ತಾ ಇದ್ದೀನಿ ಅಂತ ಹೇಳಿ. ಸೊ ಅದರಿಂದ ಈ ವಾಕ್ಯಗಳೆಲ್ಲ ನೋಡ್ಬೇಕಂತ ಹೇಳಿದ್ರೆ, ದೇವ್ರ ವಾಕ್ಯ ಹೇಳಿದ ಹಾಗೆ, ಅಂದ್ರೆ 1 ಕೊರಿಂಥ 15ನೇ ಅಧ್ಯಾಯದಲ್ಲಿ 3 ಮತ್ತೆ 4 ವರ್ಷದಲ್ಲಿ ಶಾಸ್ತ್ರದ ವಾಕ್ಯದವು ಎಲ್ಲವೂ ಕೂಡ ನೆರವೇರುವ ಪ್ರಕಾರವಾಗಿ ಕ್ರಿಸ್ತನ ಒಂದು ಮರಣ ಅಲ್ಲಿ ನಡೆಯಿತು. ಆತನ ಒಂದು ಹೋಣಿಕೆ, ಅಂದ್ರೆ ಆತನನ್ನ ಸಮಾಧಿ ಮಾಡಿದ್ದಾಯ್ತು. ಮತ್ತೆ ಪುನರುತ್ಥಾನವೂ ಕೂಡ ಅಲ್ಲಿ ಬಂದ್ಬಿಟ್ಟು ಏನಾಗಿದೆ ಅಂತ ಹೇಳಿದ್ರೆ, 3 ಕಾರ್ಯವನ್ನು ಪೌಲನು ಕೊರಿಂಥದವರು ಬರೆಯುವಾಗ ಅದನ್ನ ಯೋಚನೆ ಮಾಡ್ತಿದ್ದಾರೆ. ಅಂತ ನಾವು ಯೋಚನೆ ಮಾಡೋದು ಬೇಡ. ಕ್ರಿಸ್ತನು ಎಷ್ಟು ನಿಜವಾಗಿ ಆತನು ಸತ್ತಿದ್ದಾನೋ ಅಷ್ಟೇ ನಿಜವಾಗಿ ಹೂಣಲ್ಪಟ್ಟಿದ್ದ, ಅಷ್ಟೇ ನಿಜವಾಗಿ ಆತನು ಏನ್ ಮಾಡಿದ್ದಾನೆ? ಜೀವಂತವಾಗಿ ಇದ್ದಿದ್ದಾನೆ. ಹಾಗಾಗಿ ಜೀವವುಳ್ಳ ದೇವರನ್ನ ನಾವು ನಂಬುತ್ತಾ ದೇವರ ವಿಚಾರವನ್ನ ನಾವು ಮಾಡಿಬಾರ್ದು. 3ನೇದಾಗಿ ನೋಡ್ಬೇಕಂದ್ರೆ 8ರಿಂದ ಕೆಲವು ವಚನದಲ್ಲಿ ನೋಡುವಾಗ ಅಲ್ಲಿ ನೋಡ್ಬೇಕಂದ್ರೆ ಅಪನಂಬಿಕೆಯ ಹೋರಾಟ. ಇಲ್ಲಿ ಮಹಿಳೆಯರು ಬಂದ್ಬಿಟ್ಟು ನಡುಗುತ್ತಾ ಮತ್ತು ವಿಸ್ಮಯಗೊಳ್ಳುತ್ತಾ ಸಮಾಧಿಯಿಂದ ಓಡಿ ಹೋಗ್ತಾ ಇದ್ದಾರೆ. ಆರಂಭದಲ್ಲಿ ಭಯದಿಂದ ಯಾರೂ ಹೇಳಲಿಲ್ಲ, ಒಂದು ರೀತಿ ಆಸ್ಥಿತರಾಗಿದ್ದಾರೆ. ಯೇಸು ಮೊದಲು ಮಂಗಲದ ಮನೆಯಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಕಾಣಿಸ್ಕೊಳ್ತಿದ್ದಾನೆ. ಆಕೆಯ ದುಃಖಿಸುತ್ತಿದ್ದ ಒಂದು ಶಿಷ್ಯರಿಗೆ ವಿಷಯ ತಿಳಿಸಿದ್ರು ಅವರು ಸ್ಟಾರ್ಟಿಂಗ್ ಅಲ್ಲಿ ನಂಬಲಿಲ್ಲ. ಅವರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಈಕೆ ಮಾತಿಗೆ ಕಿವಿ ಕೊಡ್ತಾ ಇಲ್ಲ. ಸೊ ಮುಂದೆ ನೋಡ್ಬೇಕಂತ ಹೇಳಿದ್ರೆ, ಯಮಾಹು ಒಂದು ಹಾದಿಯಲ್ಲಿ 2 ಶಿಷ್ಯರನ್ನ ದೇವರು ಏನ್ ಮಾಡ್ತಾನೆ? ಬಂದ್ಬಿಟ್ಟು ಅಲ್ಲಿ ಕ್ರಿಸ್ತರು ಬಂದ್ಬಿಟ್ಟು ಅಲ್ಲಿ ಅವರಿಗೆ ಕಾಣಿಸಿಕೊಡ್ತಾರೆ. ಅವರಿಗೆ ತಮ್ಮ ಒಂದು ಮಾತುಕತೆ ಮಧ್ಯದಲ್ಲಿ ಪ್ರವೇಶ ಮಾಡಿ ಆತನು ತನ್ನನ್ನು ಕಾಣಿಸಿಕೊಳ್ಳುವುದನ್ನ ಅಲ್ಲಿ ನಾವು ಮಾಡ್ತೀವಿ. ಸೊ ಇನ್ನೊಂದು ವಿಚಾರ ನೋಡ್ಬೇಕಂದ್ರೆ, ತೆರೆಯಲ್ಪಟ್ಟ ಸಮಾಧಿ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಂತ ಹೇಳಿದ್ರೆ, ಅಲ್ಲಿ ಯೇಸು ಕ್ರಿಸ್ತನು ಮುಚ್ಚಲ್ಪಟ್ಟಿರುವಂತ ಕಲ್ಲಿನಿಂದ ಹೊರಡೆ ಬರೋದಕ್ಕೆ ಅಸಾಧ್ಯವಾಗಿದ್ದ ಅಂತ ಒಂದು ವಿಚಾರ ಬರ್ಬೋದು. ಯಾಕಂದ್ರೆ ಕಲ್ಲನ್ನ ಉರುಳಿಸ್ಲಿಲ್ವಲ್ಲ. ಸೊ ಕಲ್ಲು ಅಡ್ಡವಾಗಿರೋದ್ರಿಂದ ಆತನ ಎದ್ದಿಲ್ಲ ಅನ್ನೋದಲ್ಲ. ಯೇಸು ಕ್ರಿಸ್ತನ ಒಂದು ಸಮಾಧಿಯ ಮುಂದೆ ಹಾಕಲ್ಪಟ್ಟ ಕಲ್ಲು ಅದು ಆತನು ಪುನರುತ್ಥಾನಗೊಳ್ಳುವುದಕ್ಕೆ ತಡೆಯಾಗಿಲ್ಲ, ಬದಲಾಗಿ ನಾವು ವಿಶ್ವಾಸ ಮಾಡುವುದಕ್ಕೆ ಅದು ಒಂದು ಹೇತುವಾಗಿದೆ. ಯೇಸು ಕ್ರಿಸ್ತನ ಪುನರುತ್ಥಾನಗೊಳ್ಳುವುದಕ್ಕೆ ಆತನ ಸಮಾಧಿಯ ಮುಂದುಗಡೆ ಇರುವಂತಹ ಕಲ್ಲು ಒಂದು ತಡೆ ಅಲ್ಲ, ಬದಲಾಗಿ ಅದು ನಾವು ನಂಬಬೇಕೆನ್ನುವುದಕ್ಕೆ ಒಂದು ಹೇತು, ಒಂದು ರೀತಿಯಲ್ಲಿ ಒಂದು ಸಲಕರಣೆ, ಒಂದು ರೀತಿಯಲ್ಲಿ ಅದು ಬಂದ್ಬಿಟ್ಟು ಆ ಕಲ್ಲು ಓಪನ್ ಆಗಿರೋದು, ಸಮಾಧಿ ಓಪನ್ ಆಗಿರೋದನ್ನ ಅದು ಬಹಿರಂಗಪಡಿಸ್ತಾರೆ. ಯೇಸು ಕ್ರಿಸ್ತನು ಆ ಸಮಾಧಿ ಒಳಗೆ ಬಂದಿದ್ದಾನಲ್ಲ, ಅದು ಇದ್ದಿದ್ದಾನೆ. ಇವತ್ತು ಲೋಕದಲ್ಲಿ ನೋಡ್ಬೇಕಂದ್ರೆ ಎಷ್ಟೋ ಪವಾಡ ಪುರುಷರು ಬಂದಿದ್ದಾರೆ, ಹೋಗಿದ್ದಾರೆ. ಅವರೆಲ್ಲ ಶವಗಳನ್ನ, ಅಂದ್ರೆ ಅವ್ರು ಸತ್ತೋಗ್ಬಿಟ್ಟಿದ್ದಾರೆ, ಅವ್ರ ಸಮಾಧಿಗಳೆಲ್ಲ ಮುಚ್ಚಲ್ಪಟ್ಟಿದೆ. ಹೌದಾ? ನಾವು ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕಾಣ್ತೀವಿ, ಏನಂತೀವಿ, ಎಲ್ಲಾ ಸಮಾಧಿಗಳನ್ನ ಹಾಕಿರ್ತಾರೆ, ಯೇಸು ಕ್ರಿಸ್ತನ ಸಮಾಧಿ ಮಾತ್ರ ತೆರೆಯಲ್ಪಟ್ಟಿರೋದನ್ನ ನಾವು ಕಾಣ್ತೀವಿ. ಆದ್ರಿಂದ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನು ಇದ್ದಾನೆ. ಸೊ ನೀವು ಭಯಪಡಬೇಡ್ರಿ. ಲೂಕನ ಸುವಾರ್ತೆ 24ನೇ ಅಧ್ಯಾಯ 13ರಿಂದ 35 ವಚನದಲ್ಲಿ ಆ ಯಮಾಹು ಒಂದು ವಿಚಾರವಾಗಿ ಹಾಕಲ್ಪಟ್ಟಿದೆ. ಅಲ್ಲಿ ದಾರಿಯಲ್ಲಿ ಹೋಗ್ತಿರುವಾಗ ಯೇಸು ಕ್ರಿಸ್ತನ ಒಂದು ಸಂಭಾಷಣೆ ಮಾತಾಡ್ತಿದ್ದಾರೆ. ಕಡೆಯದಾಗಿ ನೋಡ್ಬೇಕಂತ ಹೇಳಿದ್ರೆ 15ನೇ ವಚನದಲ್ಲಿ ಎಲ್ರಿಗೂ ಹೋಗಿ ಸುವಾರ್ತೆ ಸಾರ್ರಿ ಅಂತ ಹೇಳ್ತಿದ್ದಾನೆ. ಯೇಸು ಅವರನ್ನ ಭಯದ ಕೋಣೆಯಿಂದ ಹೊರತಂದು ಸಾರುವ ಕೆಲಸಕ್ಕೆ ನಿಯೋಜಿಸ್ತಾರೆ. ನೀವು ಲೋಕಾದ್ಯಂತ ಹೋಗಿ ಏನ್ ಮಾಡಿ, ಎಲ್ಲಾ ಸೃಷ್ಟಿಗೆ ನೀವು ಏನ್ ಮಾಡಿ, ಸುವಾರ್ತೆ. ಇದು ಆಂಗ್ಲ ಭಾಷೆಯಲ್ಲಿ ಒಂದು ಮಹಾ ನಿಯೋಜನೆ ಅಂತ ಹೇಳ್ತಾರೆ, ಗ್ರೇಟ್ ಕಮಿಷನ್ ಅಂತ ಹೇಳ್ತಾರೆ. ಮಹಾ ನಿಯೋಜನೆಯನ್ನ ಕೊಟ್ಟಿರ್ತಾರೆ. ಸೊ ಪ್ರೀತಿಲ ಜನರೇ, ಇಲ್ಲಿ ನೋಡುವಾಗ ಈ 15ನೇ ವಚನವನ್ನ ಗ್ರೀಕ್ ಭಾಷೆಯಲ್ಲಿ ಏನಂತ ಹೇಳಿದ್ರೆ ಕೆರುಸೋ ಅಂತ ಹೇಳಿ. ಸೊ ಕೆರುಸೋ ಅಂತ ಹೇಳಿದ್ರೆ ಇದರ ಅರ್ಥ ಏನಂದ್ರೆ, ಒಂದು ರಾಜನ ಅಧಿಕೃತ ರಾಜದೂತನಾಗಿ ಸಾರು, ಟು ಪ್ರೊಕ್ಲೈಮ್ ಆಸ್ ಎ ಹೆರಾಲ್ಡ್. ಸೊ ಹಾಗಾಗಿ ನೋಡ್ಬೇಕಂದ್ರೆ ಒಬ್ಬ ಸರ್ವಾಧಿಕಾರ ಹೊಂದಿದಂತ ಒಬ್ಬ ರಾಜನ ತರ ಏನಾಗುತ್ತೆ, ನಾವು ಸಾರ್ಬೇಕಾಗುತ್ತೆ ಅಂತ. ಸೊ ಅದನ್ನ ನಾವು ಸಾರುವಾಗ ಗೊತ್ತಾಗುತ್ತೆ. ಒಂದು ವಿಷಯವನ್ನ ನಿಮ್ಗೆ ಹೇಳ್ತೀನಿ, ಅಂದ್ರೆ ಇದು ಮಹಾಯುದ್ಧದ ಕಾಲದಲ್ಲಿ, ಅಂದ್ರೆ
ವಿಶ್ವ ಯುಗದಲ್ಲಿ ನಡೀತಿತ್ತಲ್ಲ, ವಿಶ್ವ ಯುದ್ಧ ಎಲ್ಲ ನಡೀತು, ನಿಮ್ಗೆಲ್ಲ ಗೊತ್ತು, 2ನೇ ಮಹಾಯುದ್ಧ. ಆ ಯುದ್ಧದಲ್ಲಿ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಆ ಯುದ್ಧ ತುಂಬಾ ಕಠಿಣವಾಗಿತ್ತು. ಎಲ್ಲ ಆದ್ಮೇಲೆ ಅದಕ್ಕೆ ಶಾಂತಿ ಒಪ್ಪಂದ ಆಯ್ತು. ಆದ್ರೆ ಕಾಡಿನಲ್ಲಿ ಅನೇಕ ಜನರು ಏನ್ ಮಾಡಿದ್ರು, ಸೈನಿಕರು ಇದ್ರು, ಕೆಲವು ಸೈನಿಕರು ಇದ್ರು, ಮತ್ತೆ ಜನಗಳೆಲ್ಲ ಇದ್ರು. ಇವ್ರು ಏನ್ ಮಾಡ್ತಿದ್ರು ಅಂದ್ರೆ, ಯುದ್ಧ ಸುದ್ದಿ ಮುಗ್ದಿದೆ ಅಂತ ಇವ್ರಿಗೆ ಏನಾಗ್ಲಿಲ್ಲ, ಗೊತ್ತೇ ಆಗ್ಲಿಲ್ಲ. ಅದು ಇವ್ರನ್ನ ಹೋಗಿ ತಲುಪೋದಕ್ಕೆ ಹಲವು ತಿಂಗಳು, 20 ತಿಂಗಳು ಆಗ್ಬೇಕಾಗಿತ್ತು. ಅಲ್ಲಿವರೆಗೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಒಂದು ಅನಗತ್ಯವಾದ ಭಯದಲ್ಲಿ ಅವರು ಬಾಳ್ತಾ ಇದ್ರು. ಯಾವಾಗ ಶತ್ರು ದಾಳಿ ಆಗುತ್ತೋ, ಯಾವಾಗ ಬಂದ್ಬಿಟ್ಟು ಒಂದು ಭಯ ಸ್ಫೋಟ ಅಂದ್ರೆ ಬಾಂಬ್ ಸ್ಫೋಟ ಆಗುತ್ತೋ, ಯಾವಾಗ ಒಂದು ಆತಂಕಕಾರಿಯಾದಂತ ವಾತಾವರಣ ಸೃಷ್ಟಿ ಆಗುತ್ತೋ ಅಂತೇಳಿ ಎದುರ್ಕೊಳ್ತಾನೆ ಇದ್ರು. ಆದ್ರೆ ಯಾವಾಗ ಅವರಿಗೆ ಬಂದ್ಬಿಟ್ಟು ಒಂದು ಒಂದೇ ಒಂದು ವಿಷಯ ಬೇಕಾಗಿದೆ ಅಂದ್ರೆ, ಯುದ್ಧ ಮುಗ್ದಿದೆ, ನಾವು ಗೆದ್ದಿದ್ದೇವೆ ಅನ್ನೋ ಒಂದು ವಿಚಾರ ಅವ್ರಿಗೆ ಗೊತ್ತಾಗ್ಬೇಕು. ಅದು ಅವರು ತಿಳಿಯೋವರೆಗೆ ಅವ್ರಿಗೆ ಏನಾಗಿತ್ತು, ಭಯದಲ್ಲೇ ಇತ್ತು. ಆದ್ರೆ ಅದು ತಿಳಿದ ಮೇಲೆ ಅವ್ರಿಗೆ ಏನಾಯ್ತು, ಅವ್ರು ಬಂದ್ಬಿಟ್ಟು ಬಿಡುಗಡೆ. ಅದು ಬಿಟ್ಟು ಅದೇ ಸುವಾರ್ತೆ ಅವ್ರಿಗೆ, ಆ ಕಾಡಿನಲ್ಲಿದ್ದಂತ ಸೈನಿಕರಿಗೆ, ಕಾಡು ಜನರಿಗೆ, ಅಥವಾ ಅರಣ್ಯದಲ್ಲಿದ್ದಂತ ಅನೇಕ ಜನರಿಗೆ. ಅದೇ ರೀತಿ ಇವತ್ತು ಯೇಸು ಕ್ರಿಸ್ತನ ಎದ್ದಿದ್ದಾನೆ ಅನ್ನೋದು ಗುಡ್ ನ್ಯೂಸ್. ಅದು ಯೇಸು ಕ್ರಿಸ್ತನು ಬಂದ್ಬಿಟ್ಟು ಎದ್ದಿದ್ದಾನೆ ಅನ್ನೋದು ಗುಡ್ ನ್ಯೂಸ್. ಅದನ್ನ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ಮಯಮಾಚೆ ಅಂದ್ರೆ ಇದು ನಾವು ಹೇಳೋದನ್ನ ನಾವು ಏನ್ ಮಾಡ್ಬೇಕು, ಕಲ್ತ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ನೋಡುವಾಗ ಇವತ್ತು ಒಂದು ಸುಮಾರ್ತಿಕರ ಒಂದು ಜೀವನ ಚರಿತ್ರೆ ಹಾಕಲ್ಪಟ್ಟಿದೆ. ಅವರ ಹೆಸರು ಜಾನ್ ನೆಲ್ಸನ್ ಹೈಡನ್. ಜಾನ್ ನೆಲ್ಸನ್ ಹೈಡ್ ಅಂತೇಳಿ. ಇವರು ನವೆಂಬರ್ 9ನೇ ತಾರೀಕು 1865ನೇ ಇಸ್ವಿಯಲ್ಲಿ ಹುಡ್ತಾ ಇದ್ದಾರೆ. ಮತ್ತೆ ಫೆಬ್ರವರಿ 17ನೇ ತಾರೀಕು 1912ನೇ ಇಸ್ವಿಯಲ್ಲಿ ಅವ್ರು ಹೋಗ್ತಾರೆ. ಹೆಚ್ಚು ಕಡಿಮೆ ಒಂದು 47 ವರ್ಷ ಈ ಲೋಕದಲ್ಲಿ ಜೀವನ ಮಾಡಿದ್ದಾರೆ ಅಂತ ನಾವು ಇವರಿಗೆ ಇನ್ನೊಂದು ಹೆಸರು ಕರೀತಾರೆ, ಏನಂದ್ರೆ ಪ್ರೇಯಿಂಗ್ ಹೈಡ್, ಪ್ರಾರ್ಥಿಸುವ ಹೈಡ್. ಹೈಡ್ ಅಂದ್ರೆ ಅವರ ಅಡ್ಡ ಹೆಸರು. ಸೊ ಪ್ರಾರ್ಥಿಸುವ ವ್ಯಕ್ತಿ ಅಂತ ಇವರು ಕರೀತಾರೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಭಾರತ ದೇಶಕ್ಕೆ ಒಂದು ಕ್ರಿಶ್ಚಿಯನ್ ಮಿಷನರಿಸ್ಗೆ ಹೊಸ ಇತಿಹಾಸ ಬರೆದ ಅಮೆರಿಕನ್ ಪ್ರೆಸ್ಟೇರಿಯನ್ ಮಿಷನರಿ ಆಗಿದ್ದಾರೆ. ತಮ್ಮ ದೈಹಿಕ ಮಿತಿಗಳು ಮತ್ತು ಆರಂಭಿಕ ವೈಫಲ್ಯತೆಗಳನ್ನ ಅವರು ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ದಾಟಿ ಮೆಟ್ಟಿ ನಿಂತು ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿಯಾದಂತ ಪ್ರಾರ್ಥನಾ ವೀರರಾಗಿ ಹೋರಾಡುವ ಅವರು ಹೊರ ಬಂದಂತ ವ್ಯಕ್ತಿ ಆಗಿದ್ದಾರೆ. ಮತ್ತು ಅಲ್ಲಿ ನೋಡ್ಬೇಕಂದ್ರೆ ಸ್ಯಾಲ್ಕೋಟ್ ಜಾಗೃತಿಯನ್ನ ಅವ್ರು ಏನ್ ಮಾಡಿದ್ರು, ಅವರು ಮುನ್ನಡೆಸ್ತಾರೆ. ಅಲ್ಲಿ ಭಾರತ ದೇಶಕ್ಕೆ ಬಂದು ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಸೇವೆಯನ್ನ ಅವರು ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ಅವ್ರಿಗೆ ಬಹಳ ಹೋರಾಟ ಇದೆ. ಏನಂದ್ರೆ ಅವ್ರಿಗೆ ಬಂದ್ಬಿಟ್ಟು ಭಾಷೆ ಗೊತ್ತಿರಲಿಲ್ಲ. ಎರಡನೇದಾಗಿ ನೋಡ್ಬೇಕಂದ್ರೆ, ಅಲ್ಲಿರುವಂತಹ ವಾತಾವರಣ ಅವ್ರಿಗೆ ಬಂದ್ಬಿಟ್ಟು ಏನಾಗಿಲ್ಲ, ಅದು ಸರಿ ಹೋಗಿಲ್ಲ. ಸೊ ಹಾಗಾಗಿ ಅವ್ರು ಏನ್ ಮಾಡಿದ್ರು ಅಂದ್ರೆ, ಪಂಜಾಬ್ ಪ್ರೇಯರ್ ಯೂನಿಯನ್ ಅಂತೇಳಿ 1904ನೇ ಇಸ್ವಿಯ ಸುಮಾರಿಗೆ ಹೈಡ್ರವರು ಏನ್ ಮಾಡಿದ್ರೆ, ತಮ್ಮ ಸ್ನೇಹಿತರೊಂದಿಗೆ ಪಂಜಾಬ್ ಪ್ರೇಯರ್ ಯೂನಿಯನ್ ಅನ್ನ ಅವ್ರು ಸ್ಥಾಪನೆ ಮಾಡಿದ್ರು. ಭಾರತದಲ್ಲಿ ಆಧ್ಯಾತ್ಮಿಕ ಜಾಗೃತಿಯನ್ನ ಪ್ರತಿದಿನ ಪ್ರಾರ್ಥಿಸಲು ಸದಸ್ಯರ ಒಪ್ಪಂದವನ್ನ ಅವ್ರು ಮಾಡ್ಕೊಂಡಿದ್ದಾರೆ. ನಂತರ ನೋಡುವಾಗ ಅವ್ರು ಬಂದ್ಬಿಟ್ಟು ಒಂದು ಅದೇ ಹೇಳಿದೆಲ್ಲ ನಾನು ಆರಂಭದಲ್ಲಿ ಸಿಯಾಲ್ಕೋಟ್ ಸಮಾವೇಶಗಳು ಅಂತ ಹೇಳ್ತಾರೆ. ಸಿಯಾಲ್ಕೋಟ್ ಅಂತೇಳಿ ಅಂದಾಗ ಅದು ಒಂದು ಪ್ರಾಂತ. ಆ ಪ್ರಾಂತದಲ್ಲಿ ಒಂದು ಸಮಾವೇಶಗಳನ್ನ ಇವರು ಏರ್ಪಡಿಸ್ತಾ ಇದ್ದಾರೆ. ಅಂದ್ರೆ 1904ರಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಸಭಾಂಗಣದ ಪ್ರಾರ್ಥನಾ ಸೇನೆಯಲ್ಲಿ ದಿನಗಟ್ಟಲೆ ಉಪವಾಸ ಇದ್ದು ಅವ್ರು ಪ್ರಾರ್ಥನೆ ಮಾಡ್ತಾರೆ. ಅವರು ವೇದಿಕೆಯಲ್ಲಿ ನಿಂತು ಮಾತನಾಡಲು ನಿಂತಾಗ ಕಣ್ಣೀರು ಹಾಕಿ ಅವ್ರು ಏನ್ ಮಾಡ್ತಿದ್ರು, ಅವ್ರು ಬಂದ್ಬಿಟ್ಟು ಹೆಚ್ಚಾಗಿ ಅವ್ರು ಬಂದ್ಬಿಟ್ಟು ಮಾತಾಡ್ಲಿಲ್ಲ, ಹೆಚ್ಚಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ಸೊ ಪಾಪದಿಂದ ಬಿಡುಗಡೆ ಆಗ್ಬೇಕು, ಒಂದು ನರಕದಿಂದ ನಾವು ಬಿಡುಗಡೆ ಆಗ್ಬೇಕು ಅಂತೇಳಿ ಹೆಚ್ಚಾಗಿ ಕಣ್ಣೀರುಯುತವಾಗಿ ಅವರು ಹೇಳ್ತಾ ಇರ್ತಾರೆ. ಇದು ಅನೇಕ ಜೀವಿತದಲ್ಲಿ ಪರಿಣಾಮವನ್ನ ತಂದಿದೆ ಅಂತ ನಾವು ಮುಂದುವರಿಸಿ ನೋಡ್ಬೇಕಾದ್ರೆ 1910ನೇ ಇಸ್ವಿಯಲ್ಲಿ ನೋಡ್ಬೇಕಂದ್ರೆ, ದಿನಕ್ಕೆ 4 ವ್ಯಕ್ತಿಗಳ ಆಗಿ ಅವ್ರು ಏನ್ ಮಾಡಿದ್ರು, ಪ್ರಾರ್ಥನೆ ಮಾಡ್ತಾರೆ. ವ್ಯಕ್ತಿಗತವಾಗಿ 4 ವ್ಯಕ್ತಿಗಳು ರಕ್ಷಣೆ ಹೊಂದಬೇಕು ಅಂತ ಆ ವೃತ್ತಿಯಲ್ಲಿ ಪಂಜಾಬ್ನಾದ್ಯಂತ ಸಾವಿರಾರು ಜನರು ಪರಿವರ್ತನೆಯನ್ನ ಹೊಂದಿರುವುದನ್ನು ನಾವು ಕಾಣ್ತೀವಿ. ಸೊ ಅವರ ಒಂದು ಕೊನೆಯ ದಿನಮಾನಗಳಲ್ಲಿ ನೋಡ್ಬೇಕಂತ ಹೇಳಿದ್ರೆ, ಅವರು ತೀವ್ರವಾಗಿ ಅಸ್ವಸ್ಥರಾಗ್ತಾರೆ. 1911ನೇ ಇಸ್ವಿಯ ಹೊತ್ತಿಗೆ ಅವ್ರೇನ್ ಮಾಡ್ತಾರೆ ಅಂದ್ರೆ, ತುಂಬಾ ಬಲಹೀನರಾಗಿ ಅಸ್ವಸ್ಥರಾಗಿ ಇರ್ತಾರೆ. ನಂತರ 1912ನೇ ಇಸ್ವಿ ಫೆಬ್ರವರಿ ಅಂದು ಅವ್ರು ತನ್ನ ಒಂದು 46ನೇ ಇಸ್ವಿಯಲ್ಲಿ ಏನ್ ಮಾಡ್ತಾರೆ, ಜಾನ್ ಹೈಡ್ ಅವರು ನಿಧಾನ ಆಗ್ತಾರೆ. ಅವ್ರು ಬ್ರೈನ್ ಟ್ಯೂಮರ್ ಬಂದು ಸಾಯ್ತಾರೆ. ನೋಡಿ, ಯಾವ್ದೋ ದೇಶದಲ್ಲಿ ಹುಟ್ಟಿ ಎಲ್ಲೋ ಬೆಳೆದು ಕ್ರಿಸ್ತನಿಗೋಸ್ಕರ ಅವರು ಜೀವನವನ್ನು ಮಾಡ್ತಾರೆ. ಅವ್ರ ತಂದೆ ಕೂಡ ಒಬ್ಬ ಸೇವಕರಾಗಿದ್ರು, ಅವರ ಅಣ್ಣ ಒಬ್ಬ ಸೇವಕರಾಗಿದ್ರು. ಅವ್ರ ಅಣ್ಣ ಬಂದ್ಬಿಟ್ಟು ಸತ್ತು ಹೋಗ್ತಾರೆ.
ಇವರು ಡಿಗ್ರಿ ಮುಗಿಸ್ಬಿಟ್ಟು ಬೇರೆ ಏನೋ ಕೆಲಸ ಮಾಡ್ಬೇಕಂತ ಹೇಳಿ ಹೋದಾಗ ಅಣ್ಣ ಹೋದ್ಮೇಲೆ ಆ ಸೇವೆಯನ್ನು ಕಂಟಿನ್ಯೂ ಮಾಡ್ತಾರೆ. ಕಂಟಿನ್ಯೂ ಮಾಡ್ಕೊಂಡು ಅದೇ ಒಂದು ಪ್ರೆಸ್ಟೀರಿಯನ್ ಮಿಷನ್ ಯೂನಿಯನ್ ಇದೆಯಲ್ಲ ಅಮೆರಿಕದಲ್ಲಿ, ಅಲ್ಲೇ ಬಂದ್ಬಿಟ್ಟು ಇವರು ಸೇವೆಯನ್ನು ಮಾಡ್ತಿರುವಾಗ ಅಲ್ಲೇ ದೇವರು ಇವ್ರಿಗೆ ಕರೆ ಕೊಡ್ತಾರೆ. ಸೊ ನಿಮ್ ದಾರಿ ದೇಶಕ್ಕೆ ಅಲ್ಲಿಂದ ಸೀದಾ ಭಾರತದಿಂದ ಒಂದು ಪಂಜಾಬ್ಗೆ ಬಂದು ಉರ್ದು ಭಾಷೆ ಕಲ್ತ್ಕೊಂಡು ಪಂಜಾಬ್ ಭಾಷೆ ಕಲ್ತ್ಕೊಂಡು ಅಲ್ಲಿರೋರಿಗೆ ಅನೇಕ ಏನಂದ್ರೆ ಸುವಾರ್ತೆಯನ್ನು ಸಾಕ್ತಾ ಇದ್ರು. ಸೊ ಈ ರೀತಿ ಬಂದ್ಬಿಟ್ಟು ತುಂಬಾ ಪ್ರಯಾಸ ಪಟ್ಟು ಸುವಾರ್ತೆಯನ್ನು ಸಾಕು. ಕಾರಣ ಏನಂದ್ರೆ ಯೇಸು ಕ್ರಿಸ್ತನು ಎದ್ದಿದ್ದಾನೆ, ಆ ಒಂದು ವರ್ತಮಾನ ಇವರಿಗೆ ತಿಳಿಸ್ಬೇಕು, ಆ ಭಯ ಒಂದು ಜೀವಿತದಿಂದ ಬಿಡುಗಡೆ ಆಗಬೇಕು. ನಾವು ಕೂಡ ನಮ್ಮ ಒಂದು ಪ್ರಾಂತ್ಯಗಳಲ್ಲಿ ಎಷ್ಟೋ ಜನರು ಕ್ರಿಸ್ತನನ್ನ ಅರಿಯದೇ ಇದ್ದಾರೆ, ಭಯಭ್ರಾಂತದಲ್ಲಿದ್ದಾರೆ, ಪಾಪದ ಕಟ್ಟಿನಲ್ಲಿದ್ದಾರೆ, ಸೈತಾನನ ಕಟ್ಟಿನಲ್ಲಿದ್ದಾರೆ, ಅಂಧಕಾರನ ಒಂದು ಕಟ್ಟಿನಲ್ಲಿದ್ದಾರೆ. ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಅವರ ಒಂದು ಸುವಾರ್ತೆ ಅಥವಾ ಅವರಿಗೆ ಸುವಾರ್ತೆಯನ್ನ ದೇವರು ತಲುಪಿಸಲಿಕ್ಕೆ ನಾವು ದೇಶದಿಂದ ನಾವು ಪ್ರಯಾಸ ಪಡೋದಿಲ್ಲ, ತಗಸಿ ಪ್ರಾರ್ಥಿಸೋಣ. ಪ್ರತಿಯೊಬ್ಬ ತಂದೆಯಾದ ದೇವರೇ ನಾಮಕ್ಕೆ ಕೂಗಿಸ್ತೋದ್ರೆ ಇವತ್ತು ನಮ್ಮನ್ನ ಜೀವಿಸುವುದಕ್ಕೆ ನಡೆಸಕ್ಕಾಗಿಸ್ತೋದ್ರ. ನಾವು ಕೇಳಿದಂತ ನಿಮ್ಮ ವಾಕ್ಯಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೀವಿ ಸ್ವಾಮಿ. ದೇವರೇ ನೀನು ಕರ್ತನೆ ಸ್ವಾಮಿ ಕರ್ತನೆ ಪುನರುತ್ಥಾನಗೊಂಡಿದ್ಯಾ, ಆ ವಿಚಾರನ ನಂಬಿ ಎರಡದಾಗಿ ದೇವರೇ ಎಲ್ಲರಿಗೂ ಸುವಾರ್ತೆಯನ್ನು ಸಾರಬೇಕು ಅನ್ನೋ ಒಂದು ನಿಯೋಜನೆಯನ್ನ ಶಿಷ್ಯರಿಗೆ ನೀವು ಕೊಟ್ಟಿದ್ದೀವಿ. ದೇವರೇ ಮುಂಜಾನೆ ಹುಡುಕಿ ಹೋದಂತಹ ಮೊದಲ ಮರೆಯಲ ಹಾಗೆ ಅವ್ರ ಜೊತೆ ಬಂದಂತಹ ಮತ್ತಿತರ ಸಹೋದರಿಗಳ ಹಾಗೆ ನಾವುಗಳು ಕೂಡ ಕರ್ತನೆ ಸ್ವಾಮಿ ನಿಮ್ಮನ್ನ ಮುಂಜಾನೆಯಲ್ಲೇ ಹುಡುಕಬೇಕು. ನಮ್ಮ ಪ್ರಯಾರಿಟಿ ನೀವಾಗುತ್ತೆ. ಬೇರೆ ಲೋಕದ ಏನೇ ಮಾಡಿದ್ರು ಕೂಡ ನಮ್ಮ ಒಂದು ಪ್ರಯಾರಿಟಿ ಕರ್ತನೆ ಸ್ವಾಮಿ ನಾವು ಹುಡುಕಿ ಕೊಡ್ಬೇಕು ಅದಕ್ಕೋಸ್ಕರ ನಮ್ಮನ್ನು ಬದಲಿಸಿ. ನಮ್ಮಲ್ಲಿರುವ ಎಲ್ಲ ನ್ಯೂನತೆಗಳ ಮಧ್ಯದಲ್ಲಿ ಕೂಡ ನಮ್ಮನ್ನ ನೀನು ಪ್ರೀತಿಸ್ತಾ ಇದ್ದೀವಿ. ನಮ್ಮ ಕೊರತೆಗಳ ಮಧ್ಯದಲ್ಲಿ ಕೂಡ ನೀನು ನಮ್ಮನ್ನ ಪ್ರೀತಿಸ್ತಾ ಇದ್ದೀವಿ. ನಮ್ಮ ಎಲ್ಲಾ ದೇವರಿ ಸ್ವಾಮಿ ಎಲ್ಲ ನಿಮ್ಗೆ ಕರ್ತನೆ ಲೋಕ ಕುಂದುಕೊರತೆಗಳಿದ್ರು ಕೂಡ ನೀನು ನಮ್ಮನ್ನು ಪ್ರೀತಿಸ್ತೀರಾ. ಬೇತನಿಗೂ ಕೂಡ ನೀವು ಹೋಗಿ ಹೇಳಿ ಅಂತೇಳಿ ಆ ಒಂದು ವ್ಯಕ್ತಿಯನ್ನ ದೇವರಿ ಸ್ವಾಮಿ ಪ್ರೀತಿಸಿ ಕರುಣಿಸಿ ರಕ್ಷಿಸಿ ದೇವರೇ ಮಮತೆಯಿಂದ ಮುತುವರ್ಜಿಯಿಂದ ಅವನ ನಿಯೋಗವನ್ನು ಕೊಟ್ಟಿದ್ದೀವಿ. ಇವತ್ತು ಕೂಡ ಕರ್ತನೆ ಎಷ್ಟೋ ಕರ್ತನೆ ಪ್ರೀತಿ ಮಾಡಿ ನಮ್ಗೆ ಈ ಒಂದು ಜವಾಬ್ದಾರಿಗಳನ್ನು ಕೊಟ್ಟಿದ್ಯಾ, ಅದನ್ನ ನಾವು ನೆರವೇರಿಸಲಿಕ್ಕೆ ಸಹಾಯ ಕೊಟ್ಟು ನಡೆಸು ದೇವರೇ ಸ್ವಾಮಿ. ಈ ಒಂದು ಜಾನ್ ನೆಲ್ಸನ್ ಹೈಡ್ ತರ ನಾವು ಕೂಡ ದೇವರೇ ಕರ್ತನೆ ಒಬ್ಬ ಪ್ರಾರ್ಥನಾ ವೀರರಾಗಿರ್ಲಿಕ್ಕಾಗುವಂತೆ ನಮ್ಮ ಎಲ್ಲಾ ಅಡೆತಡೆಗಳನ್ನ ಮೀರಿ ದೇವರೇ ಸ್ವಾಮಿ ಆ ಒಂದು ದೇವರೇ ಸ್ವಾಮಿ ಸುವಾರ್ತೆನ ಅರಿಯದೇ ಇರುವಂತಹ ಜನರಿಗೆ ಸುವಾರ್ತೆ ಸಾಧನೆಗೆ ಸಹಾಯ ಮಾಡಬೇಕು ಮಾಡಿ ಹೇಳಿದಂತ ವಾಕ್ಯದ ಪ್ರಕಾರದೊಂದಿಗೆ ನಮ್ಮನ್ನು ನಡೆಸು. ನಮ್ಮ ಸಂಸ್ಥೆ ಕೆಲ್ಗರಿ ಚಾಪಲ್ನ ಆಶೀರ್ವಾದ ಮಾಡು. ನಮ್ಮ ಡೈರೆಕ್ಟರ್ ಡೆಪ್ಯೂಟಿ ಡೈರೆಕ್ಟರ್ ಕುಟುಂಬ ಸೇವೆ ವೃಂದದವರನ್ನ ಆಶೀರ್ವದಿಸು. ಸೇವೆ ಚೆನ್ನಾಗಿ ನಡೆದು ನಡೆಸು. ತಡೆಗಳನ್ನೆಲ್ಲ ನೀಗಿಸು. ದೇವರು ವಿಶೇಷವಾದ ರೀತಿಯಲ್ಲಿ ನಾವು ಕರ್ತನೆ ಇರುವಂತಹ ಪ್ರಾಂತ್ಯಗಳಿಗಾಗಿ ಸಭೆಗಳಿಗಾಗಿ ದೇವರೇ ಸ್ವಾಮಿ ಕರ್ತನೆ ಜಿಲ್ಲೆಗಳಿಗಾಗಿ ರಾಜ್ಯಗಳಿಗಾಗಿ ದೇವರೇ ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸ್ತಾ ಇದೆ. ಕರ್ತನೆ ನೀನು ನಮ್ಮನ್ನು ಆಶೀರ್ವಾದ ಮಾಡು. ವಿಶೇಷವಾದ ರೀತಿಯಲ್ಲಿ ಅಸ್ಸಾಂ ಕರ್ತನೆ ಭಾಗಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಅತಿಯಾದಂತಹ ಮಳೆಯಿಂದಾಗಿ ದೇವರು ಪ್ರವಾಹ ಬರ್ತಿರುವಂತಹ ಭಾಗವನ್ನು ನೋಡಿ ಸ್ವಾಮಿ ರಕ್ಷಿಸು. ಅನೇಕ ಜನರು ಸ್ವಾಮಿ ದೇವರೇ ಕರ್ತನೆ ತಮ್ಮ ಕರ್ತನೆ ದೈನಂದಿನ ಜೀವಿತವನ್ನ ಕಳ್ಕೊಂಡಿದ್ದಾರೆ, ಮನೆ ಕಳ್ಕೊಂಡಿದ್ದಾರೆ ದೇವರೇ ಸ್ವಾಮಿ. ತಮ್ಮ ಒಂದು ದೇವರೇ ಕುಟುಂಬಸ್ಥರನ್ನ ಮಕ್ಕಳನ್ನ ಮನೆಗಳನ್ನ ಎಲ್ಲವನ್ನ ಕಳ್ಕೊಂಡು ದೇವರೇ ಸ್ವಾಮಿ ಕಷ್ಟಪಟ್ಟಿದ್ದಾರೆ. ಸರ್ಕಾರ ಸರಿಯಾದ ರೀತಿಯಂತಹ ದೇವರೇ ಸಹಾಯ ಮಾಡ್ಲಿಕ್ಕಾಗುತ್ತೆ, ಸಹಾಯದ ನೆರವು ನೀಡಲಿಕ್ಕಾಗುತ್ತೆ ಸಹಾಯ ನಡೆಸಿ. ಅದರಂತೆ ಸ್ವಾಮಿ ದೇವರೇ ಕರ್ತನೆ ಈ ಪಾಶ್ಚಿಮಾತ್ಯ ಪ್ರಾಂತ್ಯಗಳಲ್ಲಿ ನಡೆದಿರುವಂತ ಎಲ್ಲ ಯುದ್ಧಗಳನ್ನ ಕರ್ತನೆ ಸ್ವಾಮಿ ನಿಲ್ಲಿಸು, ನೀನೇ ನಡೆಸು. ಎಲ್ಲ ನಿಮ್ಮ ಸೆಲುಸಿ ಕೊಡ್ತಾ ವಿಶೇಷವಾದ ರೀತಿಯಲ್ಲಿ ಸೋಮರಿಗಳು ಪ್ರತಿಯೊಬ್ಬರನ್ನ ಹೆಸರಿಸಲಾಗಿ ಕರ್ತನೆ ಆಶ್ರಮಿಸಿ ನಡೆಸಬೇಕಿದ್ದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಶಿವಗಳಿಗೆ ಆಮೇಲೆ